ನಾನು ಮದುವೆ ಆಗೋಳಗೆ ಮುತ್ಕೊಡಕ್ಕೆ ಕದ್ದು ಮುಚ್ಚಿ ಹೋಗ್ಬೇಕು. ನನ್ನ ಹಣೆ ಬರ. ಯಾವಲ್ಲ ಅವನು? ನನ್ ಮೇಲೆ ಹಾಕ್ಲಾ ಬಿದ್ದೆ? ನೀನೆಲ್ಲೇನೋ ಬಿದ್ದಿದ್ದು? ನಾನೆಲ್ಲಿ ಬಿದ್ದೆ ನಿಮ್ಗೆ? ಮನಿಕಾ ಬೀಳೋದ್ ಬಿದ್ಬಿಟ್ಟು ನನ್ಗೆ ಹೊಡಿತಾನೆ. ಯಾಕೆ ರಾಜು, ನೀನೇ ನನ್ನ ಕಾಪಾಡ್ಬೇಕು ಕಣೋ. ಯಾಕೆ ಇವ್ನು ಹೊಡಿತಾ ಇದ್ದೀರಿ? ಹೊಡಿಯೋದ? ಕೊಂದಾಕ್ ಬಿಡ್ಬೇಕು ಇವನ್ನ. ಮುಚ್ಕೊಳ್ಳ ಬಾಯ. ಕೊಂದ್ಬಿಡಕ್ ಅವನೇನ್ ಕೋಳಿ ಬರಿ ಕಂಡಂತ ನಮ್ಮಿದ್ರೆ ಮಡಗಲ ಅವನ ಮೇಲೆ ಮಾಡ್ತೀನಿ ನೀನು. ದೊಡ್ಡ ಮನ್ಸ ನಮ್ಮ ಊರ ಹುಡುಗಿ ಮಲಗಿದ್ರೆ ಇವನ್ ಪಕ್ಕದಲ್ಲಿ ಬಂದು ಮಲಗವನೆ. ಅದನ್ನ ನೋಡ್ಕೊಂಡು ಸುಮ್ಮನೆ ಅಂತೀಯಾ? ಇವನ್ನ ನೋಡ್ದಾಗಿಂದ ಇವನ್ ಮೇಲೆ ನನ್ಗೆ ಅನುಮಾನ ಆಯ್ತು. ಮದ್ವೆ ಹೆಣ್ಣ ಕಾಯ್ಕೊಳಕ್ಕೆ ಯಾವ್ದಾನ ಹೆಂಗ್ ಸಣ್ಣ ಬಿಡ್ತಾರೆ, ಇಂತ ಲೋಫರ್ನ ಬಿಡ್ತಾರೆ. ನಾಲಿಗೆ ಬಿಗಿ ಹಿಡಿದು ಮಾತಾಡು. ಒಂದ್ ವೇಳೆ ಇಂಥ ಕೆಲಸನ ನನ್ನ ಮಗ ಮಾಡಿದಾನೆ ಅಂದ್ರೆ ನಾನ್ ನಂಬ್ತಿದ್ದೆ. ಆದ್ರೆ ಪುಟ್ಟರಾಜು ಮಾಡಿದಾನೆ ಅಂದ್ರೆ ನಾನೇ ಅಲ್ಲ, ಆ ಭಗವಂತನ ನಂಬೋದಿಲ್ಲ. ಹೌದು, ಹಂಗಾರೆ ನಾವ್ ಕಂಡಾರೆ ನೋಡಿ ಸುಳ್ಳ? ಗಂಡಿನ ಕಡೆಯವ್ರಲ್ವೇ, ಅವ್ನ್ ಹೆಂಗ್ ಬಿಟ್ಟು ಕೊಡ್ತಾರೆ? ಏನ್ರಿ ಮಾತಾಡ್ತಿದ್ದೀರಾ ನೀವು? ಹೆಣ್ಣಿನ ಮನೆ ಕಡೆ ಅಂದ್ರೆ ಅಷ್ಟೊಂದು ಕೇವಲ ನಿಮ್ಗೆ? ನಾನು ಮೊದ್ಲೇ ಹೇಳ್ದೆ 4 ದಿವಸಕ್ಕೆ ಮುಂಚೆ ಇಲ್ಲಿಗೆ ಬರೋದ್ ಬೇಡ ಅಂತ. ನನ್ನ ಮಾತು ಯಾರು ಕೇಳಲಿಲ್ಲ. ಬೆಣ್ಣೆ ತಂದ್ ಬೆಂಕಿ ಮುಂದೆ ಇಟ್ರೆ ಕರಗದೆ ಇರ್ತದ? ಸಾಕ್ ಸುಮ್ನಿಲ್ಲವ. ಶಾಲೆಗೆ ಒಂದೊಂದು ಮಾತಾಡ್ಬೇಡಿ. ಗೌಡ್ರೆ, ಯಾಕೆ ಸುಮ್ನೆ ಪಂಚಾಯತ್ಗೆ ನಡೆದಿದ್ದಲ್ಲ ನಿಜಾನ ಸುಳ್ಳ ಅಂತ ಇವನು ಬಾಯಿಲ್ಲ ಒಂದ್ಸರಿ ಕೇಳ್ಬಿಡಿ. ಹೇಳ ಮಗ, ಇವರೆಲ್ಲ ಹೇಳ್ತಿರೋದು ನಿಜಾನಾ? ಹೇಳ ಮಗ. ಏನ್ ಗೌಡ್ರೆ, ಅವನೇ ಒಪ್ಕೊಂಡಿದ್ದಾನೆ. ಏನ್ ನೋಡ್ತಾ ಸುಮ್ಮನೆ ನಿಂತಿದ್ದೀರಲ್ಲ? ಏನೆಲ್ಲ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಊರಿಗೆ ದೊಡ್ಡ ಮನುಷ್ಯರು ನಾವು ನಿಮ್ಗೆ ಹೇಳ್ಕೊಡ್ಬೇಕಾ? ನಮ್ಮೂರಾಗಿದ್ರೆ ಇಷ್ಟೊತ್ತಿಗೆ ಚರ್ಮ ಸುಲ್ದು ಬಿಡ್ತಿದ್ದೆ. ಮುಚ್ಕೊಳ್ಳ ಬಾಯ್ ಕಂಡಿದ್ದೀನಿ. ಆ ಹುಡ್ಗ ಏನೋ ತಲೆ ಅಲ್ಲಾಡ್ಸ್ಬಿಡ್ತು ಅಂತ ಶಿಕ್ಷೆ ಕೊಡ್ಬೇಕಂತೆ. ಶಿಕ್ಷೆ ಮತ್ತು ನೀವ್ ನ್ಯಾಯವಾಗಿದ್ರಲ್ಲ ಅದ್ ನೋಡ್ಕೊಳ್ಳಿ. ಮದುವೆ ನಿಲ್ಸಿ ಅನ್ನೋ ಮಾತು ಯಾರ ಬಾಯಿಂದಾನೋ ಬರ್ಕೊಡ್ದು. 20 ವರ್ಷ ಆದ್ಮೇಲೆ ಈ ಮನೆಯಲ್ಲಿ ಒಂದು ಮದುವೆ ಆಗ್ತಾ ಇದೆ.
ಅದನ್ನ ತಡೆಯಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ಇವನಿಗೆ ಶಿಕ್ಷೆ ತಾನೇ ಆಗ್ಬೇಕು. ಆಗತ್ತೆ. ಗಜೇಂದ್ರ, ಭಾವ, ನಮ್ಮೂರಿನ ಪಂಚಾಯತಿ ಪ್ರಕಾರ ಇಂಥ ಅಪರಾಧಕ್ಕೆ ಏನ್ ಶಿಕ್ಷೆ ಅಂತ ನಿನಗೆ ಗೊತ್ತು. ಭಾವ, ಕಾನೂನ್ಗೆ ಎಲ್ರೂ ತಲೆ ಬಾಗ್ಲೇಬೇಕು. ನಿನ್ ಕೆಲಸ ನೀನ್ ಮಾಡು. ಏನ್ ಯೋಚನೆ ಮಾಡ್ತಾ ಇದ್ಯಾ? ತಗೋ. ಇವನನ್ನ ಯಾಕೆ ಹೊಡಿತಾ ಇದ್ದೀರಾ? ತಪ್ಪು ಮಾಡಿದ್ದು ಇವನಲ್ಲ, ಮಹೇಶ್. ಅವರು ಕೂಡ ಬೇಕು ಅಂತೇನ್ ಮಾಡ್ಲಿಲ್ಲ. ನಾನು ಅಂತ ಅನ್ಕೊಂಡ್ ಬಂದ್ರು ಅದೇನೋ ಆಗೋಯ್ತು. ಅದಕ್ಕೋಸ್ಕರ ಹೀಗ ಹೊಡೆಯೋದು? ನನಗೆ ಗೊತ್ತು ಮಗ, ನೀನಿಂತ ಕೆಲಸ ಮಾಡಿರಕ್ಕಿಲ್ಲ ಅಂತ. ನಾನೇ ತೊಡಕ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡು ಮಗ. ಏನು ಏನು ಇದೆಲ್ಲ? ಯಾಕೋ ಯಾಕೋ ನನ್ನ ದಿನ ಕೊಲ್ತಾ ಇದೆಯಾ? ಒಂದೇ ಸಲ ನನ್ ಕೊಂದ್ಬಿಟ್ಟು ನಿನ್ ಕೈಯಾರೆ ಒಂದೆಡೆ ಮಣ್ಣು ಹಾಕ್ಬಿಡು, ನೆಮ್ಮದಿಯಾಗಿ ಹೋಗಿ ಸೇರ್ಕೊಂಡ್ಬಿಡ್ತೀನಿ. ಯಾರಿಗೋಸ್ಕರ ಇಷ್ಟೊಂದು ತ್ಯಾಗ ಮಾಡ್ತಿದ್ಯಾ ನೀನು? ಅವ್ರಷ್ಟು ಹೊಡಿತಾ ಇದ್ರು ಗರ ಬಡ್ದಾಗ ನಿಂತಿದ್ಯಲ್ಲ, ನಾನಲ್ಲ ಅಂತ ಒಂದ್ ಮಾತು ಹೇಳಕ್ ತಾನೆ? ಏನಮ್ಮ ನೀವ್ ಹೇಳ್ತಿರೋದು? ಅವನಿಗೆ ಮಾತ್ ಬರಲ್ಲ ಅಂತ ಗೊತ್ತು ತಾನೆ? ಯಾರವ ಹೇಳಿದ್ರು ಇವ್ನಿಗ್ ಮಾತ್ ಬರಲ್ಲ ಅಂತ? ಇವ್ನಿಗ್ ಮಾತ್ ಬರುತ್ತೆ, ಮಾತಾಡಲ್ಲ ಅಷ್ಟೇ. ಅವನ್ ಬಾಯಿಗೆ ಅವನೇ ಬೀಗ ಹಾಕೊಂಡು ನನ್ ಜೀವ ತೆಗಿತಾ ಇದ್ದಾನೆ. ಬಾರೋ ಬಾರೋ. ಏಯ್, ಪುಟ್ರಾಜು ಎಲ್ಲಿ? ಗೊತ್ತಿಲ್ಲ. ತಳ ಹಿಡಿತದೆ, ಚೆನ್ನಾಗಿ ತಿರುಗ್ರಯ್ಯ. ಎಡಗಾಯ ಯಾರು ಇಂತ ಬದ್ನಕಾಯಿ ತಗೊಂಬಂದಿದ್ದು? ಕುಮಾರವ್ವ, ತಗೊಂಡೋಗ್ ಕೊಡೋಗು. ಗಜೇಂದ್ರನ, ಏನ್ಲ ಅದು? ನೀವು ಮಾಡಿ ಸರಿನಾ? ಯಾವ್ದಾ? ನೆನ್ನೆ ರಾತ್ರಿ ಪುಟ್ರಾಜಂಗ್ ದನಕ್ ಬಡ್ದಂಗ್ ಬಡದ್ರಲ್ಲ, ಅವ್ನ್ ಯಾವ ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಿಲ್ವಣ್ಣ? ಲೈ, ಅವನೇನು ತೆಪ್ ಮಾಡಿಲ್ಲ ಅಂತ ನನ್ಗೆ ಮಾತ್ರ ಅಲ್ಲ ಕಡ್ಲ, ನಮ್ ಬಾವಂಗೂ ಗೊತ್ತಿತ್ತು. ದೇವ್ರಣ್ಣೆ ಹೇಳ್ತೀನಿ ಕಡ್ಲ, ಅವನು ಕೊಡ್ತಿದ್ದ ಈ ಕೈನಿಂದ ರಾತ್ರಿಯಿಂದ ನಾನಂತೂ ತನ್ನ ತಿಂದಿಲ್ಲ. ಅಂಕಲ್, ಏನ್ ಮಗ ಸಂದಾಗಿದ್ಯಾ? ಸಿಟಿ ತಿಂದ ಆಯ್ತಾ? ಪುಟ್ರಾಜು ಯಾಕೆ ಮಾತಾಡಲ್ಲ? ಹೇಳಿ ಅಂಕಲ್, ಅವನ್ ಯಾಕೆ ಮಾತಾಡಲ್ಲ? ಸರ್ವೋಯ್ತು. ಯಾಕೆ ಮಾತಾಡಲ್ಲ ಅಂತ ನನ್ ಕೇಳಿದ್ರೆ ಏನವ ಗೊತ್ತು? ಯಾಕೆ ಮಾತಾಡಲ್ಲ ಅಂತ ಅವನ್ನೇ ಒಂದ್ಕಿಂತ ಕೇಳೋದಲ್ವಾ? ಅವನ್ಗಿಂತ ಚೆನ್ನಾಗಿ ನಿಮಗ್ ಗೊತ್ತು. ಬ್ಯಾಡ ಕಣವ, ಅದನ್ ಕೇಳಿ ನೀನ್ ಯಾಕೆ ಮನಸ್ಸು ತೋಯಿಸ್ಕೊತೀಯ? ನೀವೀಗ ಹೇಳಿಲ್ಲ ಅಂದ್ರೆ ನಾ ವಾಪಸ್ ಊರ್ಗ್ ಹೋಗ್ತೀನಿ. ಮದುವೆ ನಿಂತ್ ಹೋಗುತ್ತೆ. ಹೇಳ್ತೀನಿ ಕಣವ, ಹೇಳಿದ್ರೆ ಕತೆ ಆಯ್ತದೆ, ಕೇಳ್ದೋರ್ಗೆ ವ್ಯಥೆ ಆಯ್ತದೆ.
ಆ ಪ್ರವಾಹ ಬಂದು ಕೊಚ್ಕೊಂಡೋಗಿ ದುರಂತದ ಕಥೆನ ಹೇಳ್ತೀನಿ. ನಮ್ ಪುಟ್ಟರಾಜು ಒಳ್ಳೆ ಸ್ನೇಹಜೀವಿ ಕಣವ. ಎಲ್ಲ ತಾವನು ನಗ್ತಾ ಮಾತಾಡೋಂತ ಹುಡುಗ. ದಿವಸದ 24 ಗಂಟೆನೂ ಸಾಕಾಗೋದಿಲ್ಲ. ಅವನ್ ಎಷ್ಟ್ ಮಾತಾಡವ ಅಂದ್ರೆ ಕೆಲವು ಸಲ ರಾತ್ರಿ ಹೊತ್ತು ಮಲಿಕಂಡಾಗ ಒಬ್ಬೊಬ್ನೇ ಮಾತಾಡವ. ಅವನ್ ಕಾಟ ತಡೆಯಕ್ಕಾಗ್ದೆ ಅವರವ್ವ ಸಾಕು ಬಾಯಿ ಮುಚ್ಕೊಂಡ್ ಮನಿಕಳ್ಳ ಪುಟ್ರಾಜು ಅಂತ ಏಟೋಕಿತ್ತ ಅವನ್ ಬಾಯಿ ಮುಚ್ಚಿದ್ದು ಉಂಟು. ಅವನೇನಾದ್ರೂ ಬೀದಿಲಿ ನಡ್ಕೊಂಡ್ ಬರ್ತಾ ಇದ್ರೆ ಅವನ ಎದುರುಗಡೆ ಯಾರೂ ಬರ್ತಾ ಇರ್ಲಿಲ್ಲ. ಅಪ್ಪಿ ಯಾರಾದ್ರೂ ಇವನ್ನ ನೋಡ್ಬಿಟ್ರೆ ಒಳಿಕ್ ಹೋಗಿ ಧಡಾರದಂಗ್ ಕದಾಕೊಂಡ್ಬಿಡೋರು. ಯಾಕೆ ಅಂದ್ರೆ ಎಲ್ಲಿ ನಮ್ಮನ್ನು ಮಾತಾಡ್ಸಿ ತಲೆ ಚಿಪ್ ಕೊರಿತಾನೋ ಅಂತ. ಬೀದಿಯೆಲ್ಲ ಬಿಕೋ ಅಂತ ಇದೆ, ನನ್ ತಲೆ ಸಿಡಿತಾ ಇದೆ. ನಾನು ಯಾರಿಗಾದ್ರೂ ಹೇಳ್ಬೇಕಲ್ಲಪ್ಪ, ಯಾರಿಗಾದ್ರೂ ಹೇಳ್ಬೇಕು. ಅಯ್ಯೋ ದೇವ್ರೆ, ಯಾರು ಹೇಳಿ? ಯಾರು ಕಾಣಿಸ್ತಾ ಇಲ್ವೇ? ನಾನು ಯಾರಿಗಾದ್ರೂ ಹೇಳ್ಬೇಕು. ಹೈ ತಿಪ್ಪೇಶ, ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದೀನಿ. ಇವತ್ತೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ನಿಂತ್ಕೋ. ಇವತ್ತು ಅವನಷ್ಟೇ. ಮೊದ್ಲು ನಾನು ಇಳಿಸ್ಬಿಟ್ಟು ಬಂದ್ಬಿಡ್ತೀನಿ ಕಣೋ, ಆಮೇಲೆ ಕೂತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ನಾನು ಹೇಳದ್ನ ನೀನ್ ಬಾಯ್ ಮುಚ್ಕೊಂಡು ಕೇಳ್ಬೇಕು. ನೆನ್ನೆ ರಾತ್ರಿ ಸೆಕೆಂಡ್ ಶೋ ಸಿನಿಮಾಗೆ ಹೋಗಿದ್ದೆ. ಜಜಾಂಗ್ ಡಾಕ್ಟರ್ ರಾಜ್ಕುಮಾರ್, ಜಜಾಂಗ್ ಡಬಲ್ ಆಕ್ಟಿಂಗ್, ಜಜಾಂಗ್ ದಾರಿ ತಪ್ಪಿದ ಮಗ, ಜಜಾಂಗ್ ಒಬ್ಬ ಮೇಷ್ಟ್ರು ತುಂಬಾ ಸಾಧು, ಇನ್ನೊಬ್ಬ ಕಳ್ಳ, ಅದೇ ಸ್ಟೈಲು, ಬೊಂಬಾಟು. ಅವ್ರಿಬ್ರು ಎದುರು ಬದ್ರು ಬಂದು ನಿಂತ್ಕೊಂಡ್ರೆ ಯಾರಿಷ್ಟ ಅಂತ ಹೇಳೋದ್ ತುಂಬಾ ಕಷ್ಟ. ನೀನ್ ಹೇಳೋಣ, ನಿನ್ಗೆ ಯಾರಿಷ್ಟ ಅಂತ? ನನಗೆ ಹೇಳೋ ಗೊತ್ತು, ಸಿನಿಮಾ ನೋಡಿ ನೀನ್ ಹೇಳ್ಬೇಡ. ಯಾಕೆ ನೋಡಿಲ್ಲ? ನಮ್ ಊರಿಗದ್ ಬರ್ತಿರೋದು 13 ಸಲ, ನಾನ್ ನೋಡ್ತಿರೋದು 36 ಸಲ. ನೀನ್ ಒಂದ್ಸಲ ನೋಡೋದ್ ಬೇಡ. ಯಾಕೆ ನೋಡಿಲ್ಲ? ಅಯ್ಯೋ ನನ್ ಬಿಟ್ಬಿಡೋ, ನನ್ಗೇನ್ ಗೊತ್ತು, ನಂಗೆ ಬಹಳ ಅರ್ಜೆಂಟ್. ನಾನ್ ಪೂರ್ತಿ ಹೇಳದಾಗ ಕೇಳ್ಬೇಕು ನೀನು. ತಿಪ್ಪೇಶ, ಇನ್ನೊಂದು ವಿಷಯ, ಅವ್ರಿಬ್ರು ಬೆಡ್ರೂಮಿಗೆ ಸೇರ್ಕೊಂಡು ಅದ್ರಲ್ಲಿ ಗುದ್ದಾಡಿ ಅದನ್ನ ಹರ್ಕೊಂಡು ಆಚೆ ಬರ್ತಾರ ನೋಡ್ಬೇಕು ನೀನು. ಏನೋ ಕೆಟ್ಟು ವಾಸನೆ ಬರ್ತಿದ್ಯಲ್ಲ. ಪುಟ್ರಾಜು ಮಾತು ಕೇಳಿದ್ರೆ ಸಾಕು ಮೈ ಮೇಲೆ ಚೇಳ್ ಬಿಟ್ಕೊಂಡಂಗೆ ಅಂತ ತಿಳ್ಕೊಂಡಿದ್ದ ಈ ಊರಿನಲ್ಲಿ ಅವನು ಮಾತು ಕೇಳಕ್ಕೋಸ್ಕರನೇ ಯಾವಾಗ್ಲೂ ಒಂದು ಜೀವ ತುಡಿತಾ ಇತ್ತು ಕಣವ. ಅವನು ನೋಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ದಿನಕ್ಕೆ ಒಂದ್ಕಿತನಾದ್ರೂ ಅವನು ಆಡೋ ಮಾತು ಹೇಳಲೇಬೇಕು. ಇಲ್ಲ ಅಂದ್ರೆ ತಿಂದನ್ನ ಜೀರ್ಣ ಆಗ್ತಿರ್ಲಿಲ್ಲ, ಮುಚ್ಚಿದ ಕಣ್ಣಿಗೆ ನಿದ್ದೆನೇ ಬರ್ತಿರ್ಲಿಲ್ಲ ಕಣವ. ಯಾರದು? ಸೇವಂತಿನೋ ಪುಟ್ರಾಜನು ಒಬ್ಬರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ. ಅವರಿಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ನಮ್ಮೂರಿನ ಒಂದೊಂದು ಕಲ್ಲು, ಹರಿಯೋ ನೀರು, ಹಾರೋ ಹಕ್ಕಿ, ಧುಮುಕೋ ಜಲಪಾತ, ಇವುಗಳೆಲ್ಲ ಇವತ್ತಿಗೂ ಅವರಿಬ್ಬರ ಪ್ರೇಮ ಕಥೆನ ಬಣ್ಣವಾಗಿ ಹೇಳ್ತವೆ.